ಸ್ವಲ್ಪ ಸೈಡ್ ಸರ್ ಸ್ವಲ್ಪ ಇದೆ ಸರ್. ನನಗೆ ಪೋಸ್ಟಿಂಗ್ ಕೊಡ್ತೀನಿ ಕಳಿಸ್ಕೊಡಿ ಅಂತ ಹೇಳಿದೆ. ಆದರೂ ಅವ್ರು ಬರಲಿಲ್ಲ ಮೇಡಮ್. ನನ್ನ ಗಂಡ ನಾನು ನಿಮ್ಮ ಮದುವೆ ಸೂಸೈಡ್ ಅಟೆಂಡ್ ಮಾಡ್ಕೊಂಡಿದ್ದೀರಾ, ಇನ್ನು ಯಾವ ಕಡೆಯೂ ನಾನು ಆಗಲಿಲ್ಲ ಮೇಡಮ್ ಅಂತ ಹೇಳಿ ಸೂಸೈಡ್ ಅಟೆಂಡ್ ಮಾಡ್ಕೊಂಡಾಗ ನನಗೆ ಗೊತ್ತಿದ್ದರೆ ಹಾಸ್ಪಿಟ್ಲ್ ಹತ್ರ ಬಂದು ನಾನು ವೀಡಿಯೋ ಸ್ಟೇಷನಲ್ಲಿ FIR ಕೇಳಿದ್ರೆ ನಾನು ಕೌನ್ಸಿಲಿಂಗ್ ಹೋಗ್ತೀನಿ ಅಂತಂದು. ಆದರೂ KSI ಬೆಂಗಳೂರು ಸರ್ FIR ಮಾಡಿದ್ದಾರೆ ಮೇಡಮ್. ಮಾಡಿದರೆ ಮತ್ತೆ ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನು ವೆಟರ್ನರಿಯಲ್ಲಿ ಔಟ್ಸೈಡ್ ವರ್ಕ್ ಮಾಡ್ತೀನಿ. ಆಫೀಸ್ಗೆ ಹೋಗಿ ಬರೋ ಅಷ್ಟೊಂದು ನನ್ನ ಲಗೇಜ್ ಎಲ್ಲ ಹೊರಗಡೆ ಹಾಕಿಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಮತ್ತೆ ಸ್ಟೇಷನ್ ಹತ್ರ ಬಂದು ಕೇಳಿದ್ರೆ ಸ್ವಿಚ್ ಆಫ್ ಇದೆ, ಎಲ್ಲ ಹೋಗಿದ್ದಾರೋ ಏನೋ ಅಂತ. ಅವ್ರು ಮನೆಯವ್ರು ಕಾಲ್ ಮಾಡಿ ನಿಮ್ಮ ಗಂಡಿಗೆ ಏನಾದರೂ ಇದೆ ಜವಾಬ್ದಾರಿ, ನೀವು ನಿಮಗೆ ಬಿಡಲ್ಲ ಅಂತ ಅರ್ಥ ಮಾಡಿದ್ರು. ಸರ್ ಅಟ್ಲೀಸ್ಟ್ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳ್ಳಿ ಅಂತ ಹೇಳಿದ್ರು ಮೇಡಮ್. 2.5 ತಿಂಗಳಾಯಿತು, ತಗೊಳ್ಳಿಲ್ಲ ಮೇಡಮ್. ADGP ಹತ್ರ ಹೋಗಿದ್ದೀನಿ, LT ಸರ್ ಹತ್ರ ಹೋಗಿದ್ದೀನಿ, ಜಡ್ಜ್ ಮೇಡಮ್ ಹತ್ರ ಹೋಗಿದ್ದೀನಿ, SP ಸರ್ ಲೆಟರ್ ಕೊಟ್ಟು DYSP ಸರ್ ಲೆಟರ್ ಎಲ್ಲ ಡಾಕ್ಯುಮೆಂಟ್ ಇದೆ ಮೇಡಮ್. 2.5 ತಿಂಗಳು ಆದ್ಮೇಲೆ ತಗೊಂಡ್ರು. ADGP ಸರ್ ಕಾಲ್ ಮಾಡಿದ್ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡಿದ್ದಾರೆ. ತಗೊಂಡು ಕರೆಸಿದ್ರು. ನಂದು ಏನು ಹೇಳ್ತಾನೆ, ನಾನು ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದೆ ಮೇಡಮ್. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ, ಮಗು ಇಲ್ಲ ಮೇಡಮ್, ಮಗು ಇಲ್ಲ, ಇನ್ನು 7 ಮಂತ್ಸ್ ಆಗಿದೆ. ಹಾಗೇನಾ ಮೇಡಮ್, ಟೆಂಪಲಲ್ಲೂ ಆಗಿತ್ತು. ನಾನು ಇನ್ನು ಮದುವೆನೇ ಆಗಿಲ್ಲ, ನನ್ನ ಜೊತೆ ಎಲ್ಲ ಡಿವೋರ್ಸ್ ಕೊಡು, ನಮ್ಮದು ST ಕ್ಯಾಸ್ಟ್ ಇದೆ ಮೇಡಮ್, ನಮ್ಮದು ಇಂಟರ್ ಕ್ಯಾಸ್ಟ್ ಇದೆ, ನಾನು ಆಗಲ್ಲ, ನಾನು ನಮ್ಮ ಅಕ್ಕ ಮಗಳನ್ನ ಆಗಬೇಕು, ಡಿವೋರ್ಸ್ ಕೊಡು. ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಗಿ ಬರ್ತಿದೆ. ಸರ್ ನಿಮ್ಗೆ ಮಾಹಿತಿ ಗೊತ್ತಿದ್ರೆ ಹೇಳಿ ಅಂತಂದ್ರೆ ಸ್ಟೇಷನ್ ಅವರು ನಿಮ್ಗೆ ಹೇಳ್ತಿದ್ದೆ ಮೇಡಮ್. ಅವ್ನು ಇಷ್ಟ ಎಲ್ಲ ಅವ್ನು ಬರಲ್ಲ. ನಾನು ಎಲ್ಲಿ ಇರ್ಬೇಕು ಮೇಡಮ್? ನಾನು ಏನಾದರೂ ಇದ್ರೆ ಕೋರ್ಟಲ್ಲಿ ನೋಡ್ಕೋತೀನಿ ಅಂತಾನೆ ಮೇಡಮ್. ಅಲ್ಲಿವರೆಗೂ ಎಲ್ಲಿರ್ಬೇಕು ಮೇಡಮ್? ಬೀದಿಯಲ್ಲಿ ಅಂತಾನೆ ಮೇಡಮ್. ಒಂದು ನಿಮಿಷ ಸಬ್ಮಿಷನ್. ಈ ಹುಡುಗಿಗೆ ಇವರು ಮದುವೆ ಲವ್ ಮಾಡ್ಕೊಂಡು ಎಲ್ಲ ಸ್ಟಾರ್ಟಿಂಗಿಂದ ಹೇಳ್ಬಿಡ್ತೀನಿ. ಮಾಡಿಸಿದ್ದೆ ನಾವು, ಸಹಾಯ ಮಾಡಿದ್ದೆ ನಾವು, ಪೊಲೀಸ್ನವರೇ ಮಾಡಿದ್ದು. ಆ ಹುಡುಗಿಗೆ ನಾನೇ ನಿಂತು ಅವನು ಸೂಸೈಡ್ ಅಟ್ಯಾಕ್ ಮಾಡ್ಕೊತಾನೆ, ಈ ಹುಡುಗಿ ಸೂಸೈಡ್ ಅಟ್ಯಾಕ್ ಮಾಡ್ತಾಳೆ, ಇಬ್ಬರು ಹಾಸ್ಪಿಟ್ಲಲ್ಲಿ ಸೇರ್ತಾರೆ. ಇಡೀ ಮೀಡಿಯಾಗೆ ಗೊತ್ತು ಇದು ಸರ್. ಈ ಹುಡುಗಿಗೆ ಏನಾಗಬೇಕೆಲ್ಲ ಸಹಾಯ ಮಾಡಿದ್ದೀವಿ. ಸಂಘಟನೆಗಳು ಕೆಲವರೆಲ್ಲ ಸೇರಿ ಮದುವೆ ಮಾಡೋದು, ವಿಷಯ ಹೇಳೋದು ಬೇಡ, ಪ್ರತಿಯೊಂದು ಸಹಾಯ ಮಾಡಿದ್ದೀವಿ. ಮತ್ತು ಮಿಸ್ಸಿಂಗ್ ಕೇಸ್ ಕೊಡ್ತಾನೆ, ಅವನು ಸಸ್ಪೆಂಡ್ ಕೂಡ ಮಾಡಿಸಿದ್ದೀನಿ. ಅವನು ಸಸ್ಪೆಂಡ್ ಕೂಡ ಆಗಿದ್ದಾನೆ. 498 ಕೇಸ್ ಆಗುತ್ತೆ ಹುಡುಗಿ ಪರವಾಗಿ. ನಾನೇ ನಿಂತು ಆಯ್ತಮ್ಮ ಮಾಡ್ಕೊಡ್ತೀನಿ ಅಂತೇಳಿ ಈ ಹುಡುಗಿಗೆ ನಾವೇನು ಲಾಸಪ್ ಮಾಡಿಲ್ಲ. ಬಟ್ ಅವನು ಈಗ ನಾನು ಕೌನ್ಸಿಲಿಂಗ್ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಅವ್ರು ಗರ್ಭ ಮಾಡಿ ಬೋಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟದ. ಇಬ್ಬರು ಪೊಲೀಸರನ್ನ ನೇಮಕ ಮಾಡಿ ಕರ್ಕೊಂಡ್ಬರ್ಬೇಕು ಅಂತೇಳಿ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿಸಿ ಅವನಿಗೆ 498 ಕೇಸ್ ಆಗಿ ಕೋರ್ಟಲ್ಲಿ ನಡೀತಾ ಇದೆ. ಈಗ ಅವ್ನ ಮೊನ್ನೆ ಮಿಸ್ಸಿಂಗ್ ಕೇಸ್ ಕೊಟ್ಟರು. ಮಿಸ್ಸಿಂಗ್ ಕೇಸ್ನಾಗ ನಾನೇ ಹೋಗಿ ಇಂಟ್ರೆಸ್ಟ್ ತಗೊಂಡು ಬಂದು ಹುಡುಗಿ ಮುಂದೆ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡಿ ಮಾತಾಡಿಸಿ ಇದು ಮಾಡಿದ್ದೀನಿ. ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ, ನಾವು ಈಗ ನಾನು ಕೋರ್ಟಾಗಿ ಕೇಸ್ ಆಗಿದೆ, ಕೋರ್ಟಾಗಿ ನೋಡ್ಕೋತೀನಿ ಅಂತಾರೆ. ಅದಕ್ಕೋಸ್ಕರ ಇದು ಸಮಸ್ಯೆ ಆಗಿದೆ. ಅವ್ನು ನಾವು ಸಸ್ಪೆಂಡ್ ಮಾಡಿಸಿದ್ದೀವಿ. ಸ್ಟ್ರೈಟ್ ಆಗ್ಬಿಟ್ಟು ಕೆಲಸದಲ್ಲಿಲ್ಲ ಮೇಡಮ್. ಆಯೋಗನ ಏನು ಮಾಡಲ್ಲ, ಪೊಲೀಸ್ ಏನು ಮಾಡಲ್ಲ, ಕೇಸ್ ಗೆಲ್ಲಬೇಕು. ಇನ್ನು ಅವನ ಜೊತೆ ಪರವಾಗಿ ಕ್ಯಾಶ್ ಶೀಟ್ ಆಗಿದೆ. ಇದರಿಂದ ಅವ್ನು ಚೀಟಿಂಗ್ ಕೇಸೇ ಹೋಗ್ತಾನೆ ಮೇಡಮ್. ನಂದು ಒಂದು ಅವ್ನು ಏನಂತಂದರೆ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳೋಕ್ಕೆ 2.5 ತಿಂಗಳು ಮೇಡಮ್. ನನಗೂ ಎಲ್ಲ ಡಾಕ್ಯುಮೆಂಟ್ ಅಷ್ಟೇ ಪೊಲೀಸ್ ಸಹಾಯ ಮಾಡಿ. ಆದರೆ ಮೇಡಮ್ ಒಂದು ಕಂಪ್ಲೇಂಟ್ ತಗೋಬೇಕಾದ್ರೆ ಒಂದು ಹುಡುಗಿ ಬೆಂಗಳೂರುವರೆಗೂ ಹೋಗ್ಬೇಕಾ ಮೇಡಮ್ ತಗೊಳ್ಳಿ ಅಂತ? ಅದಕ್ಕೆ ಆ ಥರ ಮಾಡಬಾರ್ದು, ಅದು ತಪ್ಪಿದೆ. ಬಟ್ ಆದರೆ ಅವರು ಡೇ ಒನ್ನಿಂದನೂ ನಿಂತ್ಕೊಂಡು ಕೆಲಸ ಇದ್ದಾರೆ ಮೇಡಮ್. ಈ ಸರಿ ಅವರೇ ಮೇನ್ ಅಲ್ವಾ? ಆದರೆ ಸಬ್ ಇನ್ಸ್ಪೆಕ್ಟರ್ ರೆಸ್ಪಾನ್ಸ್ ಮಾಡಿಲ್ಲ. ಸಬ್ ಇನ್ಸ್ಪೆಕ್ಟರ್ ಬರೋದು, ಸರ್ಕಲ್ ಇನ್ಸ್ಪೆಕ್ಟ್ರೇ ಮೇನ್. ಬಟ್ ಈಗ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನೀನು ಫೈಟ್ ಮಾಡ್ತಾ ಇದೆಯಾ? ಇನ್ನೊಂದು ಏನು ಮಾಡಿಬಿಟ್ಟಿದ್ದಾರೆ ಮೇಡಮ್, ಕೋರ್ಟಲ್ಲಿ ನನಗೆ ಗಂಡ ಬೇಕು ಅಂದ್ಬಿಟ್ಟು ಕೇಸಾಗಿ ಹಾಕೊಂಡಿದ್ದು ವಾಪಸ್ ತೆಗೆದು ಮಾಡ್ಬೋದು. ಅವ್ರು ಬಂದ್ರು ಮೇಡಮ್, ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಯ್ತಲ್ಲ ಮೇಡಮ್, ಬಂದು ಜೀವನ ಮಾಡ್ತಾ ಇದ್ಬಿಟ್ಟು ನನ್ನ ಮದುವೆನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಮೇಡಮ್. ಆಯ್ತಮ್ಮ, ನಿಮಗೆ ಲೀಗಲ್ ಒಂದು ನಮ್ಮ ಲೀಗಲ್ಸ್ ಎಲ್ಲ ಇರ್ತಲ್ಲ, ನೀವು ನಿಮ್ಮೊಂದು ಲಾಯರ್ ಕೊಡ್ತೀವಿ, ಫೈಟ್ ಮಾಡೋದು ಮಾಡ್ತೀಯಾ? ನಾನು ಹೇಳಿ ಕಳಿಸ್ಕೊಡ್ತೀನಿ. ಒಬ್ಳಿಗೆ ಅಷ್ಟೇ ನೋಡ್ಕೊಳ್ಬೋದು.
ಇಲ್ಲೆಲ್ಲ ರೀ ಅವ್ರು ನೋಡೋದಲ್ಲ ಸ್ವಲ್ಪ ಅಲ್ಲಿ ನೋಡಿ ಎಲ್ಲ ಮಾಡ್ತೀರಾ? ಯಾಕೆಂದರೆ ಬೇರೆ ಕಡೆ ಎಲ್ಲ ಹೊರಗಡೆ ಕಳಿಸ್ತಾರೆ ಅಂತ ಆ ಥರ ಏನಿಲ್ಲ. ಜಾಸ್ತಿ ಯಾಕೆ ಕಾಯ್ತೀರಾ? ಡಿಸಿಗೆ ಹೇಳ್ಬಿಟ್ಟು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಆ ಜಾಗವನ್ನು ಫುಲ್ಫಿಲ್ ಮಾಡಿ. Casualty medical officer, ಕಂಪ್ಲೇಂಟ್ ಮಾಡಲ್ಲ. ಚಲೋ ಇದ್ರೆ ಅವ್ರ ಫ್ಯಾಮಿಲಿ ಥರ ಅವರೇ ಗುಂಪು ಆಗ್ಬಿಡ್ತಾರೆ. ಹೋಗಿದ್ದೀನಿ ಅವಾಗ ಮಾಡಿದ್ದೀರಾ? ನೀವು ಬಂದಿದ್ರೆ ಗೊತ್ತಾಗಿತ್ತು. ನಾವು ಕೇಳಿದ್ರೆ ನಾನು ನೋಡಿ ಡಾಕ್ಟರ್ ನೋಡಿದ್ರೆ ಮೊದಲು ಇರ್ರೆಗ್ಯುಲರ್ ಆಗಿದ್ರು ನೋಟಿಸ್ ಕೊಡ್ತೀನಿ ನೋಟಿಸ್ ಕೊಡೋದು ಬೇಡ ನಮಗೆ. ಶಿಕ್ಷಣ ಅಲ್ಲ, ಜನರಿಗೆ ಇದು ಮಾಡಿ ಔಷಧಿಗಳನ್ನ ಎಲ್ಲ ಅವರಿಗೆ ಗೊತ್ತಾಗ್ತಾರೆ. ಯಾಕೆ ಅದು ಅವ್ಯವಸ್ಥೆ? ಅಲ್ಲಿರೋರೆಲ್ಲ ಎಸ್ಟಿ ಕಮ್ಯುನಿಟಿ ಅಂದರೆ ಬಡತನ. ಮತ್ತು ಅಲ್ಲಿಂದ ಆಸ್ಪತ್ರೆಗಳಿಗೆ ಖುದ್ದಾಗಿ ವಿಸಿಟ್ ಮಾಡಬೇಕು, ಮಾನಿಟರ್ ಮಾಡಬೇಕು. ಇಲ್ಲಾಂದರೆ ಏನು ವಿಸಿಟ್ ನಾವು ಸ್ಪಂದಿಸಿದ್ದೀವಿ ನನಗೆ ಕಾಲ್ ಬಂದಾಗ ಆನ್ ರಿಕ್ವೆಸ್ಟ್ ಎಮ್ ಎಲ್ ಎ ಸಾಹೇಬ್ ಲೋಕಲ್ ಲೀಡರ್ಸ್ ಸಾಹೇಬ್ ಯಾರು ಫೋನ್ ಮಾಡೋದು ನಾನು
ರಿಕ್ವೆಸ್ಟನ್ನು ಕಳಿಸ್ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ದೂರ 10 ಕಿಲೋಮೀಟರ್ 15 ಕಿಲೋಮೀಟರ್ ಎಲ್ಲ ಕಳಿಸ್ತಾರೆ. ಕಮಿಷನರ್ ಸರ್ವಿಸ್ನೇ ಆಗಿದ್ದಾರೆ, ನಮಗೆ ಈ ಥರ ಆಂಬುಲೆನ್ಸ್ನ ಪ್ರವಾಸಾಗರಿಗೆ ಉಪಯೋಗಿಸಬಾರ್ದು ಅಂತ. ದೇವೇಂದ್ರಯ್ಯ DCG ಸ್ಟ್ರೈಟ್ ಇದೆ. ಯಾರು ಬರಬೇಡಿ, ಜನ ಡಾಕ್ಟರ್ಸ್ ಮಾತ್ರ ಬಂದು, ಪಬ್ಲಿಕ್ ಯಾರು ಬರಬೇಡಿ. ಪಬ್ಲಿಕ್ ದಯವಿಟ್ಟು ಯಾರು ಬಂದು ಪ್ಲೀಸ್. ಅಲ್ಲೇ ರೀ ಅಲ್ಲೇ ರೀ ಅಲ್ಲೇ ರೀ ಸೈಡ್ ಬನ್ನಿ, ಸೈಡ್ ಬನ್ನಿ. ರಕ್ತ ಇದೆಯಾ? ಏನಾಯ್ತು ನಿಮ್ಗೆ? ಮನೆಯವರು ಏನು ಬ್ಲಡ್ ಕಡಿಮೆ ಇದೆಯಾ ಅಂತ ಏನು ಎಲ್ಲ ಚೆಕ್ ಮಾಡಿಸ್ತಾ ಏನಂತಾರೆ? ನಾನು HP 1.6 ಇದೆಲ್ಲ ಮಾಡಿಸಿದ್ದೀನಿ. ಒಂದು ರಕ್ತ ಕಮ್ಮಿ ಇದೆ, 5 ಇಂಜೆಕ್ಷನ್ಸ್ ಹಾಕ್ತಿಲ್ಲ, ಅದಕ್ಕೆ HP ಮಾಡಿ 1.6 ಇದೆ. ಕಮ್ಮಿ ಬೇಡ. ವೈ ನ್ಯೂಟ್ರಿಷನ್ ಊಟ ಸರಿಯಾಗಿ ಕೆಲಸ ಜಾಸ್ತಿ ಊಟ ಸರಿಯಾಗಿ ಪ್ರೋಟೀನ್ ಅಲ್ವಾ? ಅವಾಗಾರು ಮಾಡ್ಕೊತೀರ. ಗೃಹಲಕ್ಷ್ಮಿ ಖರ್ಚ 2,000 ಸಂಜೆ 5 ಗಂಟೆ ಆದಮೇಲೆ 2 ಗಂಟೆ 3 ಗಂಟೆ ಕೊಡ್ತಾರೆ. 2 ಗಂಟೆ ಮೇಲೆ ಬಂದರೆ ಎಲ್ಲ ಒಂದೇ ಒಂದು ನಾರ್ಮಲ್ ಡೆಲಿವರಿ ಮಾಡೋಣ. ಆಮೇಲೆ ಬಡವರೇನಾದರೂ ಬಂದುಬಿಟ್ರೆ ಮುಖ ನೋಡಿದ ತಕ್ಷಣವೇ ಚಿಕ್ಕಬಳ್ಳಾಪುರ ಚೆಕಪ್ ಏನು ಮಾಡೋದಿಲ್ಲ. ನೀವು ಹೇಳೋದು ಕರೆಕ್ಟಾಗಿ ನಾನು ಇದು ಬುಕ್ ನೋಡ್ತೀನಿ.
ನೋಡಿ ಒಂದು ತಿಂಗಳಲ್ಲಿ ಎಷ್ಟು ಡೆಲಿವರಿ ಮಾಡಿದ್ದೀರಾ, ಎಷ್ಟು ಆಮೇಲೆ ಡೆಲಿವರಿ ಅದೆಲ್ಲ ನೋಡ್ತೀನಿ. ರೆಫರ್ ಮಾಡಿದ್ರೆ ರೆಫರ್ ರೆಫರ್ಸ್ ಈಗ ಗೈನಕಾಲಜಿಸ್ಟ್ ಇದ್ದಾರೆ, ಇದ್ದಾರೆ. ರೆಫರ್ ಮಾಡಬಾರ್ದು. ಎಲ್ಲ 2 ಗಂಟೆ ಮೇಲೆ ಯಾವ್ದು ಬರ್ಬಾರ್ದು ಮೇಡಮ್. PH ಕೇಸಸ್, ಅನಿಮಿಯಾ ಕೇಸಸ್, ಅಬ್ಸೆಂಟೆಡ್ ಲೇಬರ್ಸ್, ಎಲ್ಲ ಕೇಸ್ ಎಲ್ಲ 2 ಗಂಟೆ ಮೇಲೆ ಬಂದ್ರೆ ಇವರು ರೆಫರ್ ಮಾಡಿರೋ ಕೇಸು ಹೊಸಗುಡ್ಡೆ ಹತ್ರ ಆಂಬ್ಯುಲೆನ್ಸ್ ಡೆಲಿವರಿ ಆಗಿರೋ ಎಷ್ಟೋ ಉದಾಹರಣೆ ಇದೆ. ಇವರೆಲ್ಲ ಮೆಡಿಕಲ್ ಆಫೀಸರ್ಸ್ ಅಂತ ನಾವು ಎಷ್ಟೋ ಸಲ ಸ್ಟ್ರೈಕ್ ಮಾಡಿದ್ವಿ, ಇವ್ರಿಗೆ ಮನವಿ ಮಾಡಿ DHO ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ, ಆದ್ರೂ ಏನು ರಿಸಲ್ಟ್ ಇಲ್ಲ. ಮಾಡಿದ್ದೀರಾ ಈ ಥರದ್ದೆಲ್ಲ ಆಗತ್ತೆ. DVS ಜನವರಿ 2024 ಒಂದು ಮೆಟರ್ಮೆಂಟ್ ಗೊತ್ತಾಯ್ತು, ಅದಕ್ಕೆ ಮುಂಚೆ ಚೆನ್ನಾಗಾಗುತ್ತೆ. ಇಲ್ಲಿರ್ತಕ್ಕಂಥ ಮೇಲ್ಗೈನಕಾಲಜಿಸ್ಟ್ ಸಾಕಷ್ಟು ಕ್ಲಿನಿಕ್ಸ್ ಎಜುಕೇಟೆಡ್ ಕೋರ್ಸ್ಗಳು ಫಿಟ್ ಮಾಡ್ತಾರೆ. ಇಲ್ಲಿಂದ ಚಿಕ್ಕಬಳ್ಳಾಪುರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಬಹುತೇಕ ಜನರಿಗೆ ಮುದ್ದೆನಹಳ್ಳಿ ಸತ್ಯಸಾಯಿ ಹಾಸ್ಪಿಟಲ್ ಆಗಿದೆ. ಅದೆಲ್ಲ ಬೇಡ ನಮಗೆ. ಮೇಡಮ್ ಬೇಡದು ಇಲ್ಲಿ ಬರೋ ಪೇಷಂಟ್ ಯಾಕೆ ನೀವು ಮೇಡಮ್ ಅದೇ ರೆಫರೆನ್ಸ್ ಅನ್ನು ಪ್ರತಿ ತಿಂಗಳು ಪ್ಯಾಕ್ ಮಾಡ್ತೀವಿ. ಅಲ್ಲ, ಯಾವ ಕಾರಣಕ್ಕೆ ರೆಫರೆನ್ಸ್ ಒಂದು ಆಗ್ತೀವಿ? ತಿಂಗಳಲ್ಲಿ ಎಷ್ಟು ಡೆಲಿವರಿ ಮಾಡ್ತೀವಿ? ಗೈನಕಾಲಜಿಸ್ಟ್ ಇಟ್ಕೊಂಡು ಮಾಡ್ತಾರೆ. ನಾರ್ಮಲ್ ಡೆಲಿವರಿ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ 30 ಮಾಡ್ತಾರೆ ಒಂದು ತಿಂಗಳು. ಅಂದರೆ ನೀವು ಎಲ್ಲ ರೆಫರ್ ಮಾಡ್ತೀರಾ ಅಂತ. 100 ಬೆಡ್ಸ್ ಇರೋದಿಲ್ಲ, ಅಡ್ಮಿಷನ್ ಬಂದು 5 ಅಷ್ಟು ಇವರು ಸ್ಪಂದನೆ ಇಲ್ಲ ಪೇಷಂಟ್ಸ್ಗೆ. 2 ಗಂಟೆ ಶಿಫ್ಟ್ ಮುಗಿದೆ, 3 4 ಗಂಟೆ ಶಿಫ್ಟ್ ಮುಗಿತದೆ. 2 ಗಂಟೆಗೆ ಬಂದ್ರೆ ಅವನ್ನೆಲ್ಲ ಒಂದು ರೆಫರ್ ಮಾಡಿ ನೋಡೋದೇ ಇದರಲ್ಲಿರೋ ಡಾಕ್ಟರ್ಸು ಪ್ರೈವೇಟ್ ಕ್ಲಿನಿಕ್ ಎಲ್ಲ ಅದನ್ನು ಈಗ ರೋಗಿ ಬಂದರೆ ಅವ್ನು ಏನು ಆಗ್ತಾ ಇದೆ ಅನ್ನೋದನ್ನು ಕೇಳಲ್ಲ. ಮೊದಲು ಹೇಳ್ತಾ ಇದ್ದಂಗೆ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರು ಹೇಳ್ತಾ ಇದ್ರೆ ಮೇಡಮ್ ನನ್ನ ತಲೆ ನೋವು ಕಳಿಸ್ತಾ ಇರೋದು ಚೆಕಪ್ ಮಾಡೋದು ಮಾಡಿ ನೋಡೋದು ಏನು ಇಲ್ಲೇ ಯಾವ ಥರ ಇದೆ, ಜನ ಯಾವ ಥರ ಇದೆ. ವಿನಯ್ ಗೆಡ್ಡೆ ಅಂತ ಒಬ್ಬ ಡಾಕ್ಟರ್ ಇದ್ದಾರೆ. ಮತ್ತೆ ಪೇಷಂಟ್ಸ್ ಅಂದ್ರೆ ದೇವು ಬೀಳ್ತಾರ, ಅವ್ರನ್ನ ಮಾತಾಡೋದು ಇಲ್ಲ, ಮುಟ್ಟೋದು ಇಲ್ಲ, ದೂರ. ಏನ್ ನಮ್ಮ ಇದೇ ಕೇಳಲ್ಲ ಅವ್ರು. ನಮ್ಗೆ ಏನ್ ಕಾಯಿಲೆ ಇದೆ, ಎತ್ತಿದೆ, ಏನು ಕೇಳಿಸ್ಕೊಳ್ಳೋದು. ಪೇಷಂಟ್ ಹತ್ರನೇ ಕೇಳ್ತಾರೆ. ಪೇಷಂಟ್ ನೋಡಿ ಮಾಡಿ ನಿಮ್ಮೆಲ್ಲ ಆಕ್ಷನ್ ತಗೊಳ್ಳೋದ್ರಿಂದ ನೀವು ಬಿಟ್ಟು ಹೋದ್ರೆ ಹಾಸ್ಪಿಟಲ್ ಕ್ಲೋಸ್ ಮಾಡಬೇಕಾಗುತ್ತೆ. ಡಾಕ್ಟರ್ಗಳು ಬರೋದಿಲ್ಲ. ಕೆಲಸ ಮಾಡಿದ್ರೆ ನೀವೇನ್ ಕೆಲಸ ಮಾಡಿದ್ರೆ ನಿಮ್ಮ ತಲೆ ಮೇಲೆ ನೋಡ್ಕೊಂಡು ಇರ್ತೀವಿ ನಾವು. ಒಳ್ಳೆ ಡಾಕ್ಟರ್ಸ್ ಆಗಿರಲ್ಲಪ್ಪ ಅಂತ. ಆರ್ಗ್ಯುಮೆಂಟ್ ಮಾಡಬೇಡಿ ದಯವಿಟ್ಟು ಪೇಷಂಟ್ಸ್. ಮೇಡಮ್ ಕೇಳ್ಬಾ ಈಗ. ಅರ್ಥ ಇಲ್ಲ. ಡೆಲಿವರಿ ಮಾಡ್ತೀವೋ ಇಲ್ವೋ? ಅಷ್ಟೇ ಮಾಡ್ತೀರಾ ಇಲ್ಲಪ್ಪ. ನಿಮ್ಮ ಮುಖ ನೋಡಿದ್ರೆ ಅದಕ್ಕೆ ಹೇಳಕ್ಕೂ ಕಷ್ಟ ಆಗ್ಬೇಕಲ್ಲ ಮಾಡೋಕ್ಕೆ. ಇನ್ನು
ಇದಕ್ಕೆ ತಗೊಳಲ್ವಾ? ಸೊ ಅದು ಹೋಗ್ಬಿಡುತ್ತೆ. ನೀನು ನಾನು ಕಡೆ ನಿಮ್ ಬೇರೆ ಕಡೆ ಹಾಕ್ಬಿಡ್ತಾರಾ? ಯೋಚನೆ ಮಾಡ್ತಾ ಅಲ್ಲ, ಯಾಕೆ ಪೋಕ್ಸೋ ಕೇಸ್ ಅಲ್ಲ, ಮಾಡ್ತಾ ಈ ಇದ್ದೀನಿ. ಇಷ್ಟೆಲ್ಲ ತೊಂದ್ರೆ. It's okay. Consent ಕೊಡಲಿಲ್ಲ, they don't give consent. He literally talked with me, he spoke to me in similar. Consent ಕೊಡಕ್ಕೆ ಕನ್ಸರ್ನ್ ಕೊಡ್ಲಾರ್ದೆ ನೀವು ಮಾಡ್ಲೇಬಾರ್ದು. ನಾನು ಕನ್ಸೆಂಟ್ ಕೊಡಲ್ಲ. ಈಗ ನಾವು ರಿಸ್ಕ್ ಎಕ್ಸ್ಪ್ಲೇನ್ ಮಾಡಲೇಬೇಕು. ಒಂದು ಡೆತ್ ಆದ್ರೂ ವೈ ಸೋ ಲೆಸ್ ಡೆಲಿವರಿ? ನಾನು ಬಿಕಾಸ್ ಆ ಡೆತ್ ಆದ್ಮೇಲೆ ಲಿಟ್ರಲಿ ಶುಡ್ ಹೆಲ್ಪ್ ಟು ಆಲ್ ದ ಡಾಕ್ಟರ್ಸ್. ಅದಕ್ಕೆ ನೀವು ತಗೊಳ್ಳೋದೇ ಇಲ್ಲ. ನಾನು ರಿಸ್ಕ್ ಹೆಂಗೆ ನಾವು ತಗೊಳಕ್ಕಾಗುತ್ತೆ ಹೇಳಿ ಮಾಡಿ. ಆ ಕನ್ಸೆಂಟ್ ಕೊಟ್ಟರೆ ಏನಾದ್ರು ಟ್ರೈ ಮಾಡಲೇಬೇಕು. ಕನ್ಸೆಂಟ್ ಕೊಡಕ್ಕೆ ಯಾರು ಕನ್ಸರ್ನ್ ಕೊಡಲ್ವಾ ನಿಮ್ಗೆ? ಕೆಲವರು ಕೊಡ್ತಾರೆ ಅಂತವ್ರು ನಾವು ಇಟ್ಕೊಂಡು ಬಿಟ್ಟರೆ ಇಫ್ ಇಟ್ ಡಸಂಟ್ ಹ್ಯಾಪನ್ ಮಾಡಿದಿರಲ್ಲ, ಮತ್ತೆ ನಾರ್ಮಲ್ ಡೆಲಿವರೀಸ್ ಯಾಕೆ ತಗೊಳ್ಳೋದಿಲ್ಲ? ಬಿಡಿ, ಅದೆಲ್ಲ ಏನ್ ಬೇಕಾದಿರ್ಲಿ. ಪರ್ಸನಲ್ ಕಂಪ್ಲೇಂಟ್ ಅವ್ರ ವೈಫ್ ಇಲ್ಲೇ ಮಾಡಿದ್ದಾರೆ ಮೇಡಮ್, ಸಿಸೇರಿಯನ್ ನಮ್ಮ ಸ್ಟಾಫೇ ಮಾಡ್ಕೊಟ್ಟಿದ್ದಾರೆ. ನಮ್ಮ ಪರ್ಟಿಕ್ಯುಲರ್ ಟೈಮ್ ಅಷ್ಟೆಲ್ಲ ಮಾಡ್ಕೊಟ್ರು ಈ ಥರ ಮಾಡ್ತಾರೆ. ಅಲ್ಲಪ್ಪ, ಅದನ್ನೆಲ್ಲ ಬಿಡಿ. ನಾನ್ ಕೇಳೋದಿಷ್ಟೇ, ಒಂದ್ ತಿಂಗಳಿಗೆ ಇಷ್ಟೆಲ್ಲ ಇದ್ದು 25 ಡೆಲಿವರಿ ಮಾಡ್ತೀರಾ ಅಂತಂದ್ರೆ ದಟ್ಸ್ ಎ ವೆರಿ ಸ್ಮಾಲ್. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಗೈನಕಾಲಜಿಸ್ಟ್ ಇರಲ್ಲ, ಸಿಸ್ಟರ್ಗಳು ಡೆಲಿವರಿ ಮಾಡ್ತಾರೆ. ಅವ್ರು ಹೇಳ್ತಾರೆ ನಾನು ಬಂದಿರೋದೇ 1 ತಿಂಗಳಾಯ್ತು, ನನಗೇನು ಗೊತ್ತಿಲ್ಲ ಅಂತಾರೆ. ಎಷ್ಟು ಮಾಡ್ತೀರಮ್ಮ ನೀವು? ನಿಮ್ಗೂ ಇವ್ರಿಗೇನು ಡಿಫ್ರೆನ್ಸ್? ಮಾಡ್ತೀರಾ ಅಥವಾ ಅಲ್ಲಿ ಮಾಡೋದಿಲ್ವಾ ತಾಯಿ? ಲೇಬರ್ ರೂಮ್ ಅಲ್ಲಿ ಮತ್ತೆ ಏನ್ ವ್ಯತ್ಯಾಸ ಅಲ್ಲಿ? ನನಗಿದೆಲ್ಲ ಏನು ಬೇಡ. ಇದು ಒಂದೇ ನನಗೆ ಕೇಳೋದು ಯಾಕೆ? ನೀವು ಬರೀ ಕನ್ಸೆಂಟ್ ಅಂತಿರಲ್ಲ ಡಾಕ್ಟ್ರೆ. ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಹೋಗ್ಬಿಟ್ಟಿದ್ಯಾ? ನಿಮ್ಮ ಮೇಲೆ ಭರವಸೆ ಹೋಗ್ಬಿಟ್ಟಿದ್ಯಾ ಜನರಿಗೆ? ಒಬ್ಬ ಓಕೆ ಕಂಪ್ಲೇಂಟ್, ವೈ ಎಂಟೈರ್ ರೂಮ್? ಅವ್ರನ್ನ ನಾವು ಕೌನ್ಸಿಲಿಂಗ್ ಮಾಡಿರ್ತೀವಿ. ಅಷ್ಟು ಕರೆಕ್ಟ್ ಆಗಿ 3rd will again come. ಚಾನ್ಸ್ ಇಲ್ಲ ಬಿಡಿ ಡಾಕ್ಟರ್, ನೀವು ನಂಗೆ ಹೇಳೋದು ಲೇಬರ್ ರೂಮ್ ಬನ್ನಿ. Consent